ಬಿಜೆಪಿಯದ್ದು ತ್ರಿಬಲ್ ಆರ್ ನೀತಿಯ ವಿಬಿಜಿ ರಾಮ್ಜಿ ಅಂದ್ರೆ ನಿರುದ್ಯೋಗವ ಮೋದಿ ಸರ್ಕಾರದ ವಿರುದ್ಧ ಸಿಡಿದೆದ್ದ ಪ್ರಿಯಾಂಕ್ ಖರ್ಗೆ ತ್ರಿಬಲ್ ಆರ್ ಇದು ಖ್ಯಾತ ನಿರ್ದೇಶಕ ರಾಜಮೌಳಿ ಅವರ ಸಿನಿಮಾ ಹೆಸರಲ್ಲ, ಬದಲಿಗೆ ಕೇಂದ್ರ ಸರ್ಕಾರದ ನೀತಿ. ಬಡವರು ಶೋಷಿತರನ್ನ ಮತ್ತಷ್ಟು ಪಾತಾಳಕ್ಕೆ ತುಳಿಯೋ ಧೋರಣೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಮೋದಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಾಗಾದ್ರೆ ಏನಿದು ಕೇಂದ್ರ ಬಿಜೆಪಿಯ ತ್ರಿಬಲ್ ಆರ್ ನೀತಿ? ವಿಬಿಜಿ ರಾಮ್ಜಿ ಅಂದ್ರೆ ನಿರುದ್ಯೋಗ ಗ್ಯಾರಂಟಿನ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮನರೇಗಾ ಯೋಜನೆಯ ಹೆಸರನ್ನ ವಿಬಿಜಿ ರಾಮ್ಜಿ ಅಂತೇಳಿ ಮರುನಾಮಕರಣ ಮಾಡಿರೋ ಕೇಂದ್ರ ಸರ್ಕಾರದ ನಡೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ತುಂಡವಾಗಿ ಖಂಡಿಸಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರ ಈ ಯೋಜನೆಯ ಹೆಸರನ್ನ ಮೊದಲಿದ್ದ ಹೆಸರಿನಂತೆ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಆದ್ರೀಗ ಇದೇ ಯೋಜನೆಯ ಕೆಲ ಲೂಪ್ ಹೋಲ್ಸ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆ ಗ್ರಾಮೀಣರ ಹಕ್ಕುಗಳನ್ನ ಕಸಿಯುವ, ಅವರ ಬದುಕಿನ ಮೇಲೆ ಪ್ರಹಾರ ನಡೆಸುವ ಕ್ರೂರ ಯೋಜನೆಯಾಗಿದೆ. ಗ್ರಾಮಗಳ ಉಳಿವಿಕೆಗಾಗಿ ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕಾಗಿ ಮನರೇಗಾವನ್ನ ಮರುಸ್ಥಾಪಿಸಬೇಕು ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. 365 ದಿನ ಮೈನಸ್ 60 ದಿನ ಈಸ್ ಈಕ್ವಲ್ ಟು 305 ದಿನ. ಇದು ಕಾರ್ಮಿಕರ ಹಕ್ಕು ಹೇಗಾಗುತ್ತೆ? ಮನರೇಗಾದಲ್ಲಿ 365 ದಿನ ನಾವು ಕೆಲಸ ಕೇಳಬಹುದಿತ್ತು. ಆದ್ರೆ ವಿಬಿಜಿ ರಾಮ್ಜಿ ಕಾಯ್ದೆ ಅಡಿ 60 ದಿನ ಉದ್ಯೋಗವನ್ನ ನಿಷೇಧಿಸಲಾಗಿದೆ. ಇದು ಕಾರ್ಮಿಕರ ಹಕ್ಕು ಹೇಗಾಗುತ್ತೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ವಾಸ್ತವವಾಗಿ ವಿಬಿಜಿ ರಾಮ್ಜಿ ಕಾಯ್ದೆಯು ಕಾರ್ಮಿಕರು ತಮ್ಮ ಇಚ್ಛೆಯಂತೆ ಕೆಲಸ ಮಾಡುವ ಹಕ್ಕನ್ನ ಕಳೆದುಕೊಂಡು ಹಣವಂತರ ಜಮೀನಿನಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಯುವಂತಹ ಅನಿವಾರ್ಯತೆಯನ್ನು ಸೃಷ್ಟಿಸುವ ಹುನ್ನಾರ. ಇದರಿಂದ ಉದ್ಯೋಗವಿಲ್ಲದ ಕಾರ್ಮಿಕ ಶ್ರೀಮಂತರು ನಿಗದಿಪಡಿಸಿದ ಕಡಿಮೆ ಮೊತ್ತಕ್ಕೆ ದುಡಿಯಬೇಕಾದ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಾನೆ. ಈ ಯೋಜನೆ ಮೂಲಕ ಜೀತ ಪದ್ಧತಿಯನ್ನ ಮರುಸ್ಥಾಪಿಸಲಾಗುತ್ತದೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ವಿಬಿಜಿ ರಾಮ್ಜಿ ಕಾಯ್ದೆ ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ಧಕ್ಕೆ ತರುವಂತಹ ಯೋಜನೆಯಾಗಿದೆ. ಪಂಚಾಯಿತಿ ಅಧಿಕಾರವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವ ಸಂಚಾಗಿದೆ. ಬೇಡಿಕೆ ಆಧಾರದ ಯೋಜನೆಯನ್ನ ಈಗ ಆರ್ಥಿಕ ಚೌಕಟ್ಟಿನ ಯೋಜನೆಯನ್ನಾಗಿ ಮಾಡುತ್ತಿದ್ದಾರೆ. ಉದ್ಯೋಗದ ಹಕ್ಕನ್ನ ಕಸಿದುಕೊಂಡು ಕಾರ್ಮಿಕರನ್ನ ಗುಲಾಮರನ್ನಾಗಿ ಮಾಡುವುದಕ್ಕೆ ಹೊರಟಿದ್ದಾರೆ. ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಅಲ್ಪಸಂಖ್ಯಾತರು, ಬಾಧಿತರನ್ನ ಅವಕಾಶ ವಂಚಿತರನ್ನಾಗಿ ಮಾಡುವುದಾಗಿದೆ. ಕಾಯ್ದೆಯು ಒಕ್ಕೂಟದ ವ್ಯವಸ್ಥೆಯ ವಿರುದ್ಧ ಅಷ್ಟೇ ಅಲ್ಲ, ಸಂವಿಧಾನಕ್ಕೂ ವಿರುದ್ಧವಾಗಿದೆ. ಈ ಕಾಯ್ದೆಯು ರಾಜ್ಯ ಸರ್ಕಾರದ ಹಣಕಾಸಿನ ಮೇಲೆ ಹೆಚ್ಚಿನ ಹೊರೆ ಉಂಟು ಮಾಡಲಿದೆ ಅಂತೇಳಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಏನಿದು ಕೇಂದ್ರ ಸರ್ಕಾರದ ತ್ರಿಬಲ್ ಆರ್ ನೀತಿ? ಜನೋಪಯೋಗಿ ಯೋಜನೆ ಮನರೇಗಾ ಮತ್ತು ಗ್ರಾಮೀಣ ಜನರ ಹಕ್ಕನ್ನ ಕಿತ್ಕೊಂಡು ಅವರ ಮೇಲೆ ವಿಬಿಜಿ ರಾಮ್ಜಿ ಎಂಬ ಮಾರಕ ಕಾಯ್ದೆಯನ್ನ ಹೇರಲು ಹೊರಟಿರುವ ಕೇಂದ್ರ ಸರ್ಕಾರದ ನಡೆ ಅಕ್ಷಮ್ಯ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ಸರ್ಕಾರದ್ದು ಗೇಮ್ ಚೇಂಜಿಂಗ್ ಸ್ಕೀಮ್ ಒಂದು ಇಲ್ಲ, ನೇಮ್ ಚೇಂಜಿಂಗ್ ಸ್ಕೀಮ್ ಅಷ್ಟೇ. ಅವರದ್ದು ತ್ರಿಬಲ್ ಆರ್ ಗಳ ನೀತಿಯಾಗಿದೆ. ಯುಪಿಎ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಿದ್ದ ಯೋಜನೆಗಳ ರೀನೇಮಿಂಗ್, ರೀಪ್ಯಾಕೇಜಿಂಗ್ ಮತ್ತು ರೀಲಾಂಚಿಂಗ್ ಮಾಡುವುದಕ್ಕೆ ಸೀಮಿತವಾಗಿದ್ದಾರೆ ಅಂತೇಳಿ ಟೀಕಾ ಪ್ರಹಾರ ನಡೆಸಿದ್ದಾರೆ. ಮನರೇಗಾ ಯೋಜನೆಯಿಂದ ಗಾಂಧೀಜಿಯವರ ಹೆಸರನ್ನ ಕಿತ್ತು ಹಾಕಿರುವುದಕ್ಕಾಗಿ ನಾವು ಹೋರಾಟ ಮಾಡುತ್ತಿರುವುದಲ್ಲ. ಅವರು ನಾಥೂರಾಮ್ ಗೂಡ್ಸೆ ಯೋಜನೆ ಎಂದೇ ಹೆಸರನ್ನ ಇಟ್ಟುಕೊಳ್ಳಲಿ. ಆದ್ರೆ ನಮ್ಮ ಜನರಿಗೆ ಬೇಕಾಗಿರೋದು ಉದ್ಯೋಗ, ಊಟ ಮತ್ತು ಘನತೆಯಿಂದ ಬದುಕುವ ಹಕ್ಕು. ಅದನ್ನ ಮರಳಿ ನೀಡಲಿ. ಅದಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿರಲಿದೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ದಾರೆ. ಹಾಗಾದ್ರೆ ವಿಬಿಜಿ ರಾಮ್ಜಿ ಯೋಜನೆಯ ನೇಮ್ ಚೇಂಜಿಂಗ್ ಬಗ್ಗೆ ಕೇಂದ್ರ ಸರ್ಕಾರವನ್ನ ಕುಟಿಕಿರೋ ಪ್ರಿಯಾಂಕ್ ಖರ್ಗೆ ಅವರ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.